ವಾಹಿನಿಗೆ ಸ್ವಾಗತ. ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ನೇತೃತ್ವದಲ್ಲಿ ಕೇಂದ್ರದ ವಿರೋಧ ಪಕ್ಷದ ನಾಯಕ ಪಪ್ಪು ಅಮೆರಿಕದ ನೆಲದಲ್ಲಿ ನಿಂತು ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತಾ ಇರುವ ಎಸ್ಸಿ, ಎಸ್ಟಿ ಹಾಗೂ ಒಬಿಸಿ ಮೀಸಲಾತಿ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವರನ್ನ ದೇಶದಿಂದ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ನಾಯಕರು ಕಾಂಗ್ರೆಸ್ನವರು ಇವತ್ತು ಮತ್ತೆ ನೆಮ್ಮದಿ ಆಗಿದ್ದಂತ ಈ ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ವಿರುದ್ಧ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ನವರಿಗೆ, ಈ ರಾಹುಲ್ ಗಾಂಧಿಗೆ ದೇಶ ಇವತ್ತು ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡರು. ದೇಶದ ಗೌರವವನ್ನ ಇವತ್ತು ಬೀದಿಗೆ ತಂದಿರ್ತಕ್ಕಂಥ ಈ ವಿರೋಧ ಪಕ್ಷದ ನಾಯಕನ ಇವತ್ತು ಬುದ್ಧಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಬುದ್ಧಿ ಮಾನ್ಯ ಅಂತ ಹೇಳ್ಬೇಕು, ಮಾನಸಿಕ ಅಸ್ತಿತ್ವ ಇಲ್ಲದಂತವ್ರು ಅಂತ ಹೇಳ್ಬೇಕು. ಇಂಥವರು ಈ ದೇಶದ ಕಾಂಗ್ರೆಸ್ನ ನಾಯಕರು ಇರಲಿಲ್ಲ. ಕಾಂಗ್ರೆಸ್ನ ವಿರೋಧ ಪಕ್ಷದ ಇವತ್ತು ನಾಯಕರು, ಇಂಡಿಯಾ ಗುಂಪಿನ ನಾಯಕರು ಅಂತಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ತಲೆ ತಗ್ಗಿಸಬೇಕಾಗಿದೆ. ಈ ದೇಶದಲ್ಲಿ ಪಾರದರ್ಶಕ ಚುನಾವಣೆಗಳಾಗೋದಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಹೊರ ದೇಶಗಳಲ್ಲಿ ದೇಶದ ಗೌರವವನ್ನ ಹಾಳು ಮಾಡ್ತಕ್ಕಂಥವ್ರು, ಇವರ ಯೋಗ್ಯತೆ ಇವತ್ತು ಇಡೀ ಜಗತ್ತು ಅರ್ಥ ಮಾಡ್ಕೊಳ್ತಾ ಇದೆ. ಇವತ್ತು ಎಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕಂತೆ ಬಂಧುಗಳೇ. ಕಾಂಗ್ರೆಸ್ ಯಾವತ್ತು ಈ ದೇಶದ ಜನರಿಗೆ ಒಳ್ಳೆಯದನ್ನ ಮಾಡಿಲ್ಲ. ಇವತ್ತು ಆಡಳಿತ ಮಾಡ್ತಕ್ಕಂಥ ರೀತಿಯಲ್ಲಿ ಇವರ ಹಗಲಿನ ಒಂದು ಭ್ರಷ್ಟಾಚಾರಗಳಿಂದ ದೇಶದ ಜನ ಸುಮಾರು ಅವರು ಐದಪ್ಪ ದಾವಾರವರು ಮತ್ತು ಸುರಪುರ ಯಾವತ್ತೂ ಇಲ್ಲಿ ಸೇರಿದಂತ ಎಲ್ಲ ಹಿರಿಯ ನಮ್ಮ ಬಂಧುಗಳೇ ಮತ್ತು ಎಸ್ಸಿ, ಎಸ್ಟಿ, ಒಬಿಸಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆ ವಿರುದ್ಧವಾಗಿ ಪ್ರತಿಭಟನೆ ಮುಖಾಂತರ ನಾವು ಖಂಡಿಸಬೇಕಾಗಿದೆ. ಆದರೂ ಇವಾಗ ಮೊದಲದಾಗಿ ಖಂಡನೆ ಖಂಡನೆ ಖಂಡನೆ. ಬಂಧುಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಆಗಿನ ಪರಿಸ್ಥಿತಿ, ಎಸ್ಸಿ ಮತ್ತು ಎಸ್ಟಿ, ಒಬಿಸಿ ಅವರ ಪರಿಸ್ಥಿತಿಯನ್ನ ನೋಡಿಕೊಂಡು ಎಲ್ಲರೂ ಸಮಾನತೆ ಮಾಡಿಕೊಟ್ರು. ಆ ದೃಷ್ಟಿಯಲ್ಲಿ ಇವತ್ತು 70 ದಶಕಗಳು ಇವತ್ತು ಮೀರಿದರೂ ಕೂಡ ನಾವು ಈ ಸಂವಿಧಾನಬದ್ಧವಾದಂತಹ ಹಕ್ಕನ್ನು ಪಡೆಯುವುದರಲ್ಲಿ ಸಂಪೂರ್ಣ ವಿರೋಧವಾಗಿದ್ದೇವೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯೊಳಗೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ನಾವು ಹೆಚ್ಚು ಖಂಡನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಮೇಲೆ ಇವತ್ತು ಅನೇಕ ಕುಡಿ ಕುಡಿತಕ್ಕಂಥ ಮಾತನ್ನ ಆಡಬೇಕು. ಇವತ್ತು ಬಹಳಷ್ಟು ಸಂವಿಧಾನವನ್ನ ಇವರು ತಿಂತಾರೆ ಅನ್ನತಕ್ಕಂಥ ಮಾತನ್ನ ಬಿಜೆಪಿ ಅವರಿಗೆ ಹೇಳ್ತಾ ಇದ್ರು. ಅಂತವರು ಇವತ್ತು ಏನು ಮಾತನ್ನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಕಿಕ್ಕಣ್ಣರಾದಂತ ಹೇಳಿಕೆ ನೀಡಿದ್ದಾರೆ. ಮೀಸಲಾತಿಯನ್ನ ರದ್ದುಪಡಿಸಬೇಕು. ಇವತ್ತು ಮೀಸಲಾತಿಯನ್ನ ರದ್ದುಪಡಿಸಲಿಕ್ಕೆ ಅದು ಸಂವಿಧಾನಬದ್ಧ ನಮ್ಮ ಹಕ್ಕು. ಅದನ್ನು ರದ್ದುಪಡಿಸಲಿಕ್ಕೆ ಯಾರು ಸಾಧ್ಯ ಇಲ್ಲ ಅಂತ ಒಂದು ಕೀಳುಮಟ್ಟದ ಹೇಳಿಕೆಯನ್ನ ಇವತ್ತು ನಾವು ಖಂಡನೆ ಮಾಡಬೇಕಾಗಿದೆ. ಆ ದೃಷ್ಟಿಯಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗಿದೆ. ಬಂಧುಗಳು, ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಸಂವಿಧಾನಬದ್ಧವಾದಂತ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಹಿಂದೆಳಿಕೆ ಮತ್ತು ಹಿಂದುಳಿಕೆ ಆಗ್ತಾ ಇಲ್ಲ. ಇವತ್ತು ಮತ್ತು SSTಗಳಂದ್ರೆ ನೀವು ಬರೀ ಕೇವಲ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಇವತ್ತು 70 ವರ್ಷ ದೇಶವನ್ನ ಆಳಿದ್ರಿ. ಸುಮಾರು ನಿಮ್ಮ ಅಜ್ಜ ಮತ್ತು ಮುತ್ತಾಜರ ಏನು ನವದೆಹಲಿಯಲ್ಲಿ ಏನು ಸ್ಮಾರಕಗಳಿದಾವಲ್ಲ, ಅದು ಯಾರ ಸೊತ್ತು? ಇವತ್ತು ಅವರ ಎಷ್ಟೆಷ್ಟು ಭೂಮಿ ಒಬ್ಬೊಬ್ಬರ ಸಮಾಧಿಗೆ ಇಟ್ಕೊಂಡಿದ್ರಲ್ಲ, ಅದು ನಿಮ್ಮ ತಾತಂದ. ಅದು ಈ ದೇಶದ್ದು. ಈ ದೇಶ ಅಂದ್ರೆ ಪ್ರಜೆಗಳು, ನಾವು ನಮ್ಮದು. ಅದನ್ನ ಹಂಚ್ಕೊಂಡ್ ಮಾಡ್ರಿ ನೀವು, ಅದನ್ನ ರಾಷ್ಟ್ರೀಕರಣ ಮಾಡ್ರಿ, ಆಮೇಲೆ ಮೀಸಲಾತಿ ಬಗ್ಗೆ ಮಾತಾಡ್ರಿ ನೀವು. ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ರಲ್ಲ, ನಿಮ್ಗೆ
ತಕ್ಷಣವೇ ರಾಜೀನಾಮೆ ಕೊಟ್ಟು ಲೋಕಸಭೆ ಏನು ಸದಸ್ಯರಿದ್ದೀರಲ್ಲ ಅದರಿಂದ ಹೊರಗೆ ಬರೀ ನೀವು. ಅವಾಗ ನಿಮಗೆ ನೈತಿಕತೆ ಇದೆ ಅಂತ ನಾವು ಒಪ್ಕೊಳ್ತೀವಿ. ನೀವು ವಿದೇಶದಲ್ಲಿ ಕೂತ್ಕೊಂಡು ಈ ದೇಶದ ಬಗ್ಗೆ ಹಗುರವಾಗಿ ಮಾತಾಡಕ್ಕೆ ನಿಮ್ಗೆ ನೈತಿಕತೆ ಇದೆನಾ? ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾರು ತುಟಿಪಿಸ್ತಾ ಇಲ್ಲ. ಯಾಕೆ ನಿಮ್ಗೆ ಯಾರು ಮೀಸಲಾತಿಯಲ್ಲಿ ನೀವು ಯಾರು ಅದರ ಅನುಭವಿಸ್ತಾ ಇಲ್ಲ ನೀವು ಇವತ್ತು? ಇದು ಒಬ್ಬರ ಪ್ರಶ್ನೆ ಅಲ್ಲ, ಇಡೀ ದೇಶದ ದಲಿತರ ಪ್ರಶ್ನೆ ಆಗಿದೆ ಬಂಧುಗಳು. ಇವತ್ತು ಅವನ ಒಬ್ಬ ಹುಚ್ಚ, ರಾಹುಲ್ ಗಾಂಧಿ ಅವನು, ನೇರವಾಗಿ ಹೇಳ್ತೀನಿ ನಾನು, ಅವನು ಹುಚ್ಚ. ಈ ದೇಶದ ಏನಾದ್ರೂ ಗೊತ್ತಿದೆ ಅವನಿಗೆ? ಅವ್ರು ಹೇಳ್ತಾರೆ ಇಲ್ಲ ಈ ದೇಶಕ್ಕಾಗಿ ಗಾಂಧಿ ಅವ್ರ ಕುಟುಂಬ ಸ್ವಾತಂತ್ರ್ಯ ಕೊಡಿಸ್ತೆ ಅಂತ. ಇವರು ಕೇವಲ 4-5 ಜನದಿಂದ ಸ್ವಾತಂತ್ರ್ಯ ಸಿಕ್ತು ಈ ದೇಶಕ್ಕೆ. ಸಾವಿರಾರು ವೀರ ಪುರುಷರು ಮರಣ ಹೊಂದಿದ್ದಾರೆ. ಅದನ್ನ ಇತಿಹಾಸವನ್ನು ಮುಚ್ಚಿಟ್ಟು ಇವತ್ತು ಕೇವಲ ಈ ದೇಶವನ್ನ ಒಳ್ಳೆ ಹೊಡೆದಿದ್ರಲ್ಲ, ನಾಚಿಕಾಗಲ್ಲ ನಿಮ್ಗೆ? ಅದರ ಜೊತೆಗೆ ಮತ್ತೀಗ ದಲಿತರ ಒಂದು ಮೀಸಲಾತಿಯನ್ನ ತೆಗಿತೀವಿ ಅಂತ ಹೇಳ್ತಿದ್ರೆ, ಸ್ವಾಮಿ ಒಂದು ಓಪನ್ ಚಾಲೆಂಜ್ ಆಗ್ತಾ ಇದೀನಿ ಇವತ್ತು. ನಿಮಗೇನಾದ್ರೂ ತಾಕತ್ತು ದಮ್ಮು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಸಂವಿಧಾನ ಮುಟ್ಟು ನೋಡಿ. ಇವತ್ತು ಕೇವಲ ಎಲ್ಲ ನಮ್ಮ ದಲಿತರು ಮತ್ತು ಹಿಂದುಳಿದ ವರ್ಗದವರ ಹತ್ರ ಎಲ್ಲರ ಹತ್ರ ಕೈಯಲ್ಲಿ ತನ್ನದವೆ, ಅದನ್ನೇನ ಮುಟ್ಟಕ್ಕೋದು ನಮ್ಮೆಲ್ಲರ ಹತ್ರ ಗಲ್ಲು ಬರ್ತವೆ, ನೆನ್ಪಿಟ್ಕೊಡ್ರಿ, ಇದು ಎಚ್ಚರಿಕೆ ಅಂತ ಹೇಳಿ ಇವತ್ತು ನೀವೆಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ದು ಬಂಡಿವಣ್ಣರ್ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ದ್ಯಾಮಣ್ಣ ಉಚ್ಚಲುಕುಂಟಿ, ಮಂಡಲದ ಅಧ್ಯಕ್ಷ ಮಾರುತಿ ಗಾವರಾಳ, ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ್ ಗುಳಗುಳಿ, ಮಾಜಿ ಸಚಿವರು ಆದ ಶ್ರೀ ಹಾಲಪ್ಪ ಆಚಾರ್, ಶರಣಪ್ಪ ರಾಂಪುರ್, ಅಂಬರೀಶ್ ಹುಬ್ಬಳ್ಳಿ, ನಿಂಗು ಗೊಂದಿ, ಮಲ್ಲು ಕರಡಿ, ರವಿ ಚರಾರಿ, ವೀರು ಜಲ್ಲಿ, ಡಿಸಿ ಬಸವಣ್ಣಪ್ಪ ಕೊಳಜಿ, ಶಿವಶಂಕರ್ ದೇಸಾಯಿ, ಲಕ್ಷ್ಮಣ್ ಕಾಳಿ, ಪಂಪಾವತಿ ವಣಗೇರಿ, ಅಮಾತೆಪ್ಪ, ಶಂಕರ್ ವಣಗೇರಿ, ಮಲ್ಲನಗೌಡ, ಕೋನನಗೌಡರು ಹಾಗೂ ಉಭಯ ಪಕ್ಷಗಳ ಪ್ರಮುಖರು ಕಾರ್ಯಕರ್ತರು ಹೋರಾಟದಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.